ಏಯ್ ತೆಗಿಯೋದು ಮೊದ್ಲು. ತೆಗಿಬೇಕಾ? ಯಾವ ಖುಷಿಗೋ? ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿಂಗೆ? ಬೇಸಿಗೆಗಾಲದಲ್ಲಿ ಯಾರಾದ್ರೂ ಸ್ವೆಟರ್ ಹಾಕೋತಾರ? ಹಾಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ಈಗ ನಾವು ಹೋಗ್ತಿರೋದು ನಿರ್ಜನ ಪ್ರದೇಶ. ಇಲ್ಲಿ ಮೊದ್ಲೇ ದೇವದ್ ಕಟ. ಯಾವ್ದಾದ್ರು ಭಕ್ತಿಗೀತೆ ಹಾಕು. ಭಕ್ತಿಗೀತೆನ? ಸುಮ್ನೆ ಹೇಳ್ದಷ್ಟು ಮಾಡು ಡ್ರೈವರು. ಹಾಕು ಭಕ್ತಿಗೀತೆನ. ಸರಿ ಹೋಯ್ತು. ಯಾವುದೋ ತೀರ್ಥಯಾತ್ರೆಗೆ ಹೋಗೋ ಥರ ಫೀಲ್ ಬರ್ತಾ ಇದೆ. ನಿದ್ದೆ ಬರೋದೊಂದು ಬಾಕಿ. ಹಲೋ ಡ್ರೈವರ್, ಈ ಟ್ರಿಪ್ನ ಕ್ಯಾನ್ಸಲ್ ಮಾಡು. ಆ್ಯಕ್ಚುಲಿ ಮರ್ತ್ಬಿಟ್ಟಿದ್ದೆ, ಈಗ ನೆನಪಾಯ್ತು. ನಾಳೆ ನನಗೆ ಕೆಲಸ ಇದೆ, ಮನೆಗೆ ಹೋಗೋಣ ನಡ್ರಿ. ಏ ಡ್ರೈವರ್, ಹೇಳಿದ್ ಕೇಳಿಸ್ತಾ ಇಲ್ವಾ? ಮನೆಗೆ ವಾಪಸ್ ಹೋಗು ಅಂದೆ. ಅದು ಬಾಸ್, ಬರೋದು ಬಂದ್ಬಿಟ್ಟಿದ್ದೀವಿ, ವಾಪಸ್ ಹೋಗ್ಬೇಕಾ? ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಬಾಸ್. ಹೇಗಿದ್ರು ನಾಳೆ ವಾಪಸ್ ಬರ್ತೀವಲ್ಲ, ಪ್ಲೀಸ್ ಹೇಗಾರು ಮಾಡಿ ದೊಡ್ಡ ಮನ್ಸು ಮಾಡಿ ಬಾಸ್. ಒಂದ್ಸಲ ಹೇಳಿದ ಅರ್ಥ ಆಗಲ್ಲ ನಿನಗೆ? ಅಲ್ಲ, ಇಲ್ಲಿ ಬಾಸ್ ನಾನಾ ನೀನಾ? ನೀವೇ ಬಾಸ್. ಆಗಿದ್ರೆ ನಾನು ಹೇಳ್ದಷ್ಟು ಮಾಡು, ವಾಪಸ್ ಹೋಗು. ಗೌರಿ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಬಾಸ್ ಅವಾಗ ಹಂಗೇನೆ ಜೋಕ್ ಮಾಡ್ತಾರಷ್ಟೇ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಏಯ್, ಯಾವ ತಮಾಷೆನಲ್ಲ ಏನೂ ಇಲ್ಲ. ಐ ಆಮ್ ವೆರಿ ಸ್ಟ್ರಿಕ್ಟ್. ದಿಸ್ ಇಸ್ ಮೈ ಆರ್ಡರ್. ನಡ್ರಿ ಮನೆ ಹೋಗೋಣ.